ದೀಪಾವಳಿ ಉಡುಗೊರೆಯಾಗಿ ಡಿಸಿ, ಎಸಿ, ತಹಸೀಲ್ದಾರ್ಗೆ ಕಸ ಗಿಫ್ಟ್. ಹೌದು, ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಪಟ್ಟಣ ಪಂಚಾಯಿತಿ ಮುಂದೆ ಕಸ ಕೊರಿಯರ್ ಮಾಡಿ ಸಾರ್ವಜನಿಕರು ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 15 ದಿನಗಳಿಂದ ನಗರದಲ್ಲಿ ಕಸ ವಿಲೇವಾರಿಯಾಗಿಲ್ಲ. ಕಸ ವಿಲೇವಾರಿ ಮಾಡಲು ಜಾಗವಿಲ್ಲ ಎಂಬ ಕಾರಣಕ್ಕೆ ಕಸ ವಿಲೇವಾರಿ ಮಾಡದ ಹುಳಿಯಾರು ಪಟ್ಟಣ ಪಂಚಾಯಿತಿ. ಇನ್ನು ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ರೈತ ಸಂಘ, ಕೆಆರ್ಎಸ್ ಪಕ್ಷದ ಮುಖಂಡರು ಸಾಥ್ ನೀಡಿದ್ದಾರೆ. ಹುಳಿಯಾರು ಪಟ್ಟಣ ಪಂಚಾಯಿತಿಯಲ್ಲಿ 7 ವರ್ಷದಿಂದ ಕಸ ವಿಲೇವಾರಿ ಘಟಕಕ್ಕೆ ಮುಕ್ತಿ ಕೊಡದ ಹಿನ್ನೆಲೆ ಇದೀಗ ಪ್ರತಿಭಟನೆ ನಡೆಸಿದ್ದಾರೆ. ಡಿಸಿ ಶುಭಾ ಕಲ್ಯಾಣ್, ತಹಸೀಲ್ದಾರ್ ಪುರಂದರ್, ಉಪವಿಭಾಗಾಧಿಕಾರಿ ಸಪ್ತಶ್ರೀಗೆ ದೀಪಾವಳಿ ಉಡುಗೊರೆಯಾಗಿ ಕಸ ಪಾರ್ಸಲ್ ಗಿಫ್ಟ್ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ಜಿಲ್ಲಾಧಿಕಾರಿಗಳು, ತಿಪ್ಟೂರು ಉಪವಿಭಾಗಾಧಿಕಾರಿಗಳು, ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರರು ಈ ಹುಳಿಯಾರು ಕಸ ವಿಲೇವಾರಿ ಘಟಕಕ್ಕೆ ಜಾಗವನ್ನು ಗುರುತಿಸತಕ್ಕಂಥ ಕೆಲಸದಿಂದ ಅವರು ವಿಮುಖರಾಗಿದ್ದಾರೆ, ಕಾಮಚೋರುಗಳಾಗಿದ್ದಾರೆ. ನಿಜವಾಗಿ ಅವರು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ಇವತ್ತು ಇಡೀ ಹುಳಿಯಾರಿನಲ್ಲಿ ಗಬ್ಬು ನಾರೋದಕ್ಕೆ ಕಾರಣ ಏನು ಅಂತಂದರೆ ಅವರ ಕರ್ತವ್ಯ ಲೋಪ ಮತ್ತು ಅಸಡ್ಡೆ ಮತ್ತು ಅಸಹ್ಯತನ. ಇದೊಂದು ಕ್ರಿಮಿನಲ್ ಅಪರಾಧ. ಯಾಕೆಂದರೆ ಕಾನೂನಲ್ಲಿ ಅದು ಕ್ರಿಮಿನಲ್ ಅಪರಾಧ. ಯಾಕೆಂದರೆ ಈ ಕಸ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡದೆ ಹೋದರೆ ಕಾನೂನಿನಲ್ಲೇ ಅವಕಾಶ ಇದೆ, ಅವರು ಅಪರಾಧಿಗಳು. ಹಾಗಾಗಿ ಹುಳಿಯಾರಿನ ನಾಗರಿಕರು ತಮ್ಮ ತಮ್ಮ ಮನೆಗಳಿಂದ ಕಸವನ್ನು ತಂದಿದ್ರು, ಮಹಿಳೆಯರು, ತಾಯಿಯಂದರು ಎಲ್ಲರೂ. ಆ ಕಸವನ್ನು ದೀಪಾವಳಿ ಉಡುಗೊರೆಯಾಗಿ ಇಲ್ಲೇ ಸಾರ್ವಜನಿಕವಾಗಿ ಲೈವ್ ಮಾಡಿ ವಿಡಿಯೋ ಮುಖಾಂತರ ಅದನ್ನು ಪ್ಯಾಕ್ ಮಾಡಿ ಅದನ್ನು ಜಿಲ್ಲಾಧಿಕಾರಿಗಳಿಗೆ ಪ್ರೊಫೆಷನಲ್ ಕೊರಿಯರ್ನ ಮುಖಾಂತರ ಅವರಿಗೆ ಉಡುಗೊರೆಯನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಹುಳಿಯಾರಿನ ನಾಗರಿಕರು ಮಾಡಿದ್ದಾರೆ. ಇವತ್ತು ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಉಡುಗೊರೆ ಹೋಗ್ತಾ ಇದೆ ಹುಳಿಯಾರು ಕಸ, ತಿಪ್ಟೂರು ಉಪವಿಭಾಗಾಧಿಕಾರಿಗಳಿಗೆ ಹೋಗ್ತಾ ಇದೆ, ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರಿಗೆ ಹೋಗ್ತಾ ಇದೆ. ಯಾಕೆಂದರೆ ಕಂದಾಯ ಇಲಾಖೆಯಲ್ಲಿ ಈ ಕಸದ ಸಮಸ್ಯೆಯನ್ನು ಬಗೆಹರಿಸಬೇಕಾದಂಥವ್ರು ಹುಳಿಯಾರನ್ನ ಅವರೇ ಮೂಲಭೂತವಾದಂಥ ಮೇಜರ್ ಜವಾಬ್ದಾರಿಯುತವಾದಂಥ ಅಧಿಕಾರಿಗಳು. ಹಾಗಾಗಿ ಅವರಿಗೆ ಹುಳಿಯಾರಿನ ಕಸ ದೀಪಾವಳಿ ಉಡುಗೊರೆಯಾಗಿ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಯಾವ ರೀತಿ? ಖಂಡಿತ ಇದು ಮುಂದಿನ ದಿನಗಳಲ್ಲಿ ಇದು ಸಾಂಕೇತಿಕ ಅಷ್ಟೇ. ಮುಂದಿನ ದಿನಗಳಲ್ಲಿ ಹುಳಿಯಾರಿನ ಪ್ರತಿಯೊಬ್ಬ ನಾಗರಿಕರು ಮನೆಯಿಂದ ತುಮಕೂರು ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗಾಧಿಕಾರಿಗಳಿಗೆ, ತಹಸೀಲ್ದಾರ್ಗೆ ಮನೆಯಿಂದ ಕಸವನ್ನು ಕೊರಿಯರ್ಗಳು ರಿಜಿಸ್ಟರ್ ಪೋಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಶುರು ಮಾಡ್ತಾ ಇದ್ದಾರೆ.